ನಾಗೇಂದ್ರ ರಾಜೀನಾಮೆ ಬಗ್ಗೆ ಅದು ಅವರಿಗೆ ಇವತ್ತು ನಾಳೆಯಲ್ಲಿ ಆಗುತ್ತೆ ಅನ್ನೋದನ್ನು ಅಲ್ಲಲ್ಲ, ಅವರು ತೀರ್ಮಾನ ತೆಗೆದುಕೊಳ್ಬೇಕು, ಅದು ಅವರಿಗೆ ಬಿಟ್ಟಿದ್ದು. ಯಾರೂ ಕೂಡ ಒತ್ತಾಯ ಮಾಡಿ ರಾಜೀನಾಮೆ ಕೇಳೋದಕ್ಕೆ ಮುಖ್ಯಮಂತ್ರಿಗಳಾಗಲಿ ಅಥವಾ ಬೇರೆ ಯಾರೂ ಕೂಡ ಇಲ್ಲಿಯವರೆಗೂ ಮಾಡಿಲ್ಲ. ಅವರು ತೀರ್ಮಾನ ಅದು. ಯಾಕೆಂದರೆ ನಾವು ತನಿಖೆ ಪ್ರಾರಂಭ ಮಾಡಿದ್ದೇವೆ. ಈಗ CIDಯಲ್ಲಿ SIT ಮಾಡಿದ್ದೇವೆ. SIT ತನಿಖೆ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಬ್ಯಾಂಕ್ ಫ್ರಾಡ್ ಆಗಿರೋದ್ರಿಂದ ಬ್ಯಾಂಕಿನ ನಾರ್ಮ್ಸಲ್ಲಿ 3 ಕೋಟಿಗೂ ಹೆಚ್ಚು ಫ್ರಾಡ್ ಆದರೆ ಸ್ವಾಭಾವಿಕವಾಗಿ ಅದು ಯಾರನ್ನೂ ಕೇಳೋದಿಲ್ಲ, ಯಾರು ಕಂಪ್ಲೇಂಟ್ ಕೊಡಬೇಕಾಗಿಲ್ಲ, ಅದು CBI ತೊಗೊಳುತ್ತೆ. ಹಾಗಾಗಿ CBIನವರು ತೊಗೊಂಡಿದ್ದಾರೆ. CBIಗೆ ಬ್ಯಾಂಕ್ನವರು ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ. ಆದ್ದರಿಂದ CBI ಕೂಡ ತೊಗೊಂಡಿದ್ದಾರೆ. SIT ನಡೀತಾ ಇದೆ. ತನಿಖೆ ಏನು ಬರುತ್ತೆ ತನಿಖೆಯಲ್ಲಿ ಅಂತ ಹೇಳಿ ಕಾದು ನೋಡೋಣ. ಮಾಜಿ ಸಚಿವ ಗೂಳಿಹಟ್ಟಿ ಶೇಖರ್ ಅವರು ಒಂದು ಭೋವಿ ನಿಗಮದಲ್ಲಿ ಹಿಂದಿನ ಸರ್ಕಾರ ಇದ್ದಾಗ 100 ಕೋಟಿ ಹಗರಣ ಆಗಿದೆ ಅಂತ ಒಂದು ಆಡಿಯೋ ಬಿಟ್ಟಿದ್ದಾರೆ. ಕೂಡ ಶ್ರೀನಿವಾಸ್ ಪೂಜಾರಿ ಅವರ ಮೇಲೆ ಕೂಡ ನಾವು ನೋಡಿ, ನಮಗೆ ಯಾರಾದರೂ ಕೂಡ ಒಂದು ಕಾಸ್ ಆಫ್ ಆ್ಯಕ್ಷನ್ ಬೇಕಲ್ವಾ? ಯಾರಾದರೂ ಕೂಡ ಒಂದು ಕಂಪ್ಲೇಂಟ್ ಕೊಡಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ನಾವು ತನಿಖೆ ಅದನ್ನು ಮಾಡ್ತೇವೆ. ಹಿಂದಿನ ಸರ್ಕಾರದಲ್ಲಿ ಆಗಿದೆ ಅಂಥೇಳಿ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ, ಈಗ ಗೂಳಿಹಟ್ಟಿ ಶೇಖರೇ ನಮ್ಗೆ ಕಂಪ್ಲೇಂಟ್ ಕೊಟ್ಟರೆ ಸಾಕು, ನಾವು ತನಿಖೆ ಮಾಡ್ತೇವೆ. ಅಲ್ಲ, ಆಗಲಿ, ಅದನ್ನು ಎಲ್ಲೇ ಆದರೂ ಮಾಡೋಣ. ತನಿಖೆ ಯಾರು ಬೇಕಾದರೂ ಮಾಡ್ಬೋದು. ಫಸ್ಟ್ ಒಂದು ಕಂಪ್ಲೇಂಟ್ ಬಂತು ಅಂದರೆ ಅದನ್ನು ಯಾರು ಬೇಕಾದರೂ ತನಿಖೆ ಮಾಡಿ. ಅವರಿಗೆ ಒಂದು ವಿಡಿಯೋನ ಹರಿಬಿಟ್ಟಿದ್ದಾರೆ, ಅದರಲ್ಲಿ ಎಲ್ಲರಿಗೂ ಮನವಿ ಮಾಡಿದ್ದಾರೆ. ಕರಾವಳಿಯಲ್ಲಿ ಇನ್ನೂ ನಮ್ಮ ಪಕ್ಷದ ಕೆಲಸ ಆಗಬೇಕಾಗಿದೆ. ನಾವು ಇನ್ನೂ ಕೂಡ ಸಂಘಟನೆಯ ದೃಷ್ಟಿಯಿಂದ ನಾವು ಇನ್ನೂ ಕೆಲಸ ಮಾಡಬೇಕು. ಪಕ್ಷದ ಸಂಘಟನೆ ಆಗಬೇಕು. ಅದನ್ನು ಮುಂದಿನ ದಿನಗಳಲ್ಲಿ ನಾವು ಅದನ್ನು ಆತ್ಮಾವಲೋಕನ ಮಾಡಿಕೊಂಡು ಈ 2 ಜಿಲ್ಲೆಯಲ್ಲಿ ಅಥವಾ 3 ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.